ಒಂದು ಕಡೆ ಈ ರೀತಿ ಗಲಭೆ ಆಗಿದೆ, ಮೊದಲ ಪ್ರಕ್ಷುಬ್ಧ ಪರಿಸ್ಥಿತಿ ಎಲ್ಲ ಕಡೆ ಇದೆ. ಇಂಥದ್ರಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನ ಚೇಸ್ ಮಾಡೋದು, ಅವ್ನು ಹಿಡಿಲಿಕ್ಕೆ ಹೋಗಿ ಈ ರೀತಿ ಅಪಘಾತ ಆಗೋದು, ಏನೆಲ್ಲ ಇದೆಲ್ಲ ಏನು ಕಾರ್ಯ ನಡೀತಾ ಇದೆ? ಇದು ನಡೆಯಬಾರದ ಘಟನೆ ಮೊನ್ನೆಯ ದಿವಸ ನಡೆದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಸಂಗತಿ. ಯಾಕಂತ ಹೇಳಿದ್ರೆ ಇವತ್ತು ಶಿವಾಜಿ ಮಹಾರಾಜರಂತವರ ಒಂದು ಕಾರ್ಯಕ್ರಮದಲ್ಲಿ ಮಸೀದಿನಿಂದನೇ ಕಲ್ಲು ಹೊಡೆಯೋದು, ಚಪ್ಪಲಿಯಿಂದ ಹೋಗಿದ್ದು, ಇದು ಘೋರವಾಗಿರ್ತಕ್ಕಂಥ ಅಪರಾಧ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ನಿನ್ನಿನ ದಿವಸ ಊರಿನಲ್ಲಿ ಇರಲಿಲ್ಲ. ಆದರೆ ಈ ರೀತಿ ಒಂದು ಮನೋಭಾವನೆ ಅವ್ರದ್ದಿದ್ರೆ ಇವತ್ತು ಈ ಒಂದು ದ್ವೇಷ ಭಾವನೆಯಿಂದ ಇಡೀ ನಮ್ಮ ಇಲ್ಲಿ ಜನಸಾಮಾನ್ಯರು ಕೂಡ ತೊಂದರೆ ಆಗ್ತದೆ. ಅದರ ಅರಿವಿಲ್ಲದೇನೆ ಮತ್ತೀಗ ಈ ರೀತಿ ಮಾಡೋದು, ಮತ್ತು ಈಗ ನನಗೆ ಗೊತ್ತಾಯಿದೆ ಇವ್ರಿಗೆ ಹಿಂದೂ ಕಾರ್ಯಕರ್ತರ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕು, ಹೀಗಿದು ಗೊಂದಲ ಆಗಿ ಅಲ್ಟಿಮೇಟ್ಲಿ ನಮ್ಮ ಎಲ್ಲ ಜನಸಾಮಾನ್ಯರಿಗೂ ತೊಂದರೆ ಆಗ್ತಿದೆ. ಹೇಳೋದಿಷ್ಟು ಈಗಾಗಲೇ ನಾನು DC ಅವ್ರ ಜೊತೆ ಮಾತಾಡಿದ್ದೇನೆ, SP ಅವ್ರ ಜೊತೆ, ಆಫೀಸರ್ಸ್ ಎಲ್ಲರ ಜೊತೆ ಮಾತಾಡಿದ್ದೇನೆ. ಯಾಕಂದ್ರೆ ಇಂಥ ಒಂದು ಮನೋಭಾವನೆ ಎಲ್ಲಿ ತನ ಇರ್ತದೆ ಅಲ್ಲಿ ತನ ಇಂಥ ಗಲಭೆಗಳಾಗೋದೇನೆ. ಅವ್ರಿಗೊಮ್ಮೆ ಯಾರು ಈಗೇನು ಅರೆಸ್ಟ್ ಮಾಡಿದಿರಿ, ಅದ್ರ ಹಿಂದೆ ಯಾರಿದಾರ ಅವನು ಅರೆಸ್ಟ್ ಮಾಡಿ ಒಂದ್ಸರಿ ಅವ್ರಿಗೊಂದು ಬುದ್ಧಿ ಕಲಿಸ್ರಿ ಅಂತ ನಾನು ಹೇಳಿದ್ದೀನಿ. ಈ ನಮ್ಮ ಹಿಂದೂ ಕಾರ್ಯಕರ್ತರು ಅವ್ರದ್ದು ಯಾವುದೂ ಏನೂ ತಪ್ಪಿಲ್ಲ, ಮತ್ತೆ ಅವರಿಗೆ ಅರೆಸ್ಟ್ ಮಾಡೋದು ತಪ್ಪಲ್ಲ. ಅದು ಏನೋ ಹಂಚ್ಕೊಂಡು ಹೋಗಿದ್ದಾನೆ, ತಾನೇ ಬಿದ್ದು ಮುರ್ಕೊಂಡಿದ್ದಾನೆ ಅಂತ ಹೇಳ್ತಿದ್ದಾನೆ. ಅಲ್ಲ, ಈ ರೀತಿ ಮಾಡೋದ್ರಿಂದ ಮತ್ತೆ ಭಯಾನಕ ವಾತಾವರಣನೇ ಹುಟ್ಟೋದಲ್ಲ ಜನರಲ್ಲಿ. ಅದಕ್ಕೆ ನಾವು ಮಾತಾಡ್ತೀವಿ. ಪೊಲೀಸರು ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಒಂದು ಕಡೆ ಪೊಲೀಸರು ಅಲ್ಲಿ ಏನೋ ಶಿವಾಜಿ ಸರ್ಕಲ್, ಶಿವಾಜಿದೇನೋ ಒಂದು ಮೆರವಣಿಗೆ ಹೋಗ್ತಾ ಇತ್ತು, ಅಲ್ಲಿ ಕರ್ತವ್ಯ ನಿರ್ವಹಿಸ ಅದು ಮಾಡಿಕೊಂಡು ಅದನ್ನು ತಡಿಬೇಕಾಗಿತ್ತು, ಅಲ್ಲಿ ತಡೀಲಿಕ್ಕಾಗಲಿಲ್ಲ. ಈಗ ಹಿಂದೂ ಕಾರ್ಯಕರ್ತನ ಈ ರೀತಿ ಟಾರ್ಗೆಟ್ ಮಾಡಿ ಅವ್ರನ್ನ ಕ್ಯಾಚ್ ಹಾಕ್ಲಿಕ್ಕೆ, ಅವ್ರು ಹಿಡಿಲಿಕ್ಕೆ ಹೋಗಿ ಈ ರೀತಿಯ ಅಪಘಾತಗಳು ಸಂಭವಿಸಿ ಈ ರೀತಿ ನನಗೆ ಇವಾಗ ಗೊತ್ತಾಗಿದೆ. ನಾನು SP ಅವ್ರ ಜೊತೆ ಈಗ ಯಾರ್ಯಾರ ಪೊಲೀಸ್ ಆಫೀಸರ್ ಜೊತೆ ಮಾತಾಡ್ತಿದ್ದೇನೆ. ಇವತ್ತು ನೀವು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಮಾಡಿ ಬಿಟ್ಟು ಮತ್ತೆ ಇವರಿಗೆಲ್ಲ ತೊಂದರೆ ಮಾಡೋದ್ರಿಂದ ಇದು ಮತ್ತೆ ನಮ್ಮ ಪ್ರಕ್ಷುಬ್ಧ ವಾತಾವರಣ ಇದಾಗ್ತಿದೆ. ಅದೆಲ್ಲ ಮಾಡೋದು ಸರಿಯಲ್ಲ ಅನ್ನೋದ್ರ ಜೊತೆಗೆ ಮಾತಾಡ್ತೇನೆ ಅವ್ರ ಜೊತೆ.